ಬೇಗ. ಸಾಕು ಸಾಕು, ಇವತ್ತಿಗೆ ಸಾಕು. ಹಾಂ ಆಯ್ತಾಯ್ತು. ಬಾ 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 ಬಾ. ಓಡಬೇಡ, ಬರ್ತೇನೆ. ಹೈಷಾ, ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲ ಕಡೆಯಲ್ಲಿ ಲೈಟ್ ಇರ್ತದಲ್ಲ, ಎಷ್ಟು ಚಂದ ಅಲ್ಲ. ಹೌದು, ಫುಲ್ ಬಿಗಿ ಬಿಗಿ ಲೈಟ್ ಇರ್ತದೆ. ಬಾ ಮನೆಗೆ ಹೋಗುವ, ಮನೇಲಿ ಅಪ್ಪ ಪಟಾಕಿ ತಂದಿದ್ದಾರೆ. ಬಾ 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 ಬಾ. ನಿತಿನ್, ನಾನ್ ಸಹ ಬರ್ತೇನೆ, ನಿಲ್ಲ. ಸಾವತ್ತೊಂದೇ ಯಾಕೆ ಮಾಡುದು? ಪಪ್ಪ ಉಮೇಶ್ ಅಣ್ಣ. ಬ್ಯಾಟ್ ಕೊಡು, ನಂದದು, ನಾನು ಆಟ ಆಡ್ತೇನೆ. ಮಾರೆ ನೀನೆ ಆಡುದು ಕೌಂಟಿ, ದೊಡ್ಡ T20 ಆಡೋದ್ರು ಮಾಡ್ತೇನೆ. ಬಾಲ್ ಕೊಡ. ಸರಿಯಾಗಾಯ್ತಾ? ಮಗನ ವಿಕೆಟ್ ಡಿಬ್ಬ ಹೋಗ್ಬೇಕು. ಬಾಲೆ ಅದು ನಂಗೆ ಗೊತ್ತೈತಲ್ಲ, ನೀನು ನಂಗೆ ಕಲಿಸ್ಬೇಡ. ಈಗ ನೋಡಿ, ಈಗ ಬಾಲ್ ನೋಡಿ, ಈಗ ಸ್ಪೀಡ್ ನೋಡ ನೀನು. ಈಗ ನೋಡು, ಈಗ ವಿಕ್ರಮ್ ಬಾರ ಕಬಡ್ಡಿ ಆಡುವ. ಹೋಗು ಮಾರೆ, ನಂದು ದೀಪಾವಳಿ ದೋಸ್ತ ತಂಗಿ, ನಾ ಬರೋದಿಲ್ಲ. ನಾ ರೆಫ್ರಿ. ಬರುವುದಿಲ್ಲ ಹೇಳ ಸಾವು ಎಲ್ಲಿಗೆ ಕೈ ಹಾಕ್ತಾನೆ ಕೇಳಿಲ್ಲ ಸ್ವಲ್ಪ ಜೋರು. ಎಂತ ರೀಚಾರ್ಜ್ ಮತ್ತೆ ಮಾಡ್ತೇನೆ, 20 ರೂಪಾಯಿ ಸಾಕಲ್ಲ. ಎಂತ ಮಕ್ಕಳಿಗೆ ಲವ್ ಅಲ್ಲ, ಲವ್ ಸಾವ ಇವ ಹೋಗುದವಳಿಗೆ. ಅವಳುಂಟಲ್ಲ, ಅವನ ಹತ್ರ ರೀಚಾರ್ಜ್ ಮಾಡಿಸಿ ಇವನ ಕುಟ್ಟೆ ತೆಗಿತಾಳ. ಅವನಿಗೆ ಮರ್ಲ ಸಾವು. ನಿತಿನ್, ಅವನ ನಿಲ್ಕರಿಯ. ಓ ಬಾಲೆ ಉಂಡಿ ಸಾಕ ಬಾರ. ಅವರಿಗೆ ನಂಜಿ ಬಿಟ್ಟ, ನಾನು ಮತ್ತೆ ಮಾಡ್ತೇನೆ. ಆಯ್ತಾ, 20 ರೂಪಾಯಿ ಅಲ್ಲಿ ರೀಚಾರ್ಜ್ ಮಾಡ್ತೇನೆ. ಎಂತ ಸಾವ ನಿಮ್ದು ಕಾರ್ಮ ಬನ್ನಿರಾ. ಕಾರ್ತಿಕ್ ನೀ ಆಚೆ ಕಲಿಸ್ತೇನೆ ಮಗ, ನಿಂಗೆ ಬಾರಿ ಹಾಕಲ್ಲ ನನಗೆ. ಹಲೋ ಮ್ಯಾಮ್, ನಿಮ್ಮ ಆರ್ಡ್ರ್ ಬಂದಿತ್ತು ಮ್ಯಾಮ್. ಹೌದು ಮ್ಯಾಮ್, ನಾನಿಲ್ಲಿ ಗಾಂಧೊಟ್ಟ ಹತ್ರ ಇದ್ದೇನೆ ಮ್ಯಾಮ್. ಇಲ್ಲಿ ಇದ್ದೇನೆ. ಹೌದು ಮ್ಯಾಮ್. ಆಯ್ತು.
ಇವ ಯಾಕೆ ನನ್ನ ಹಿಂದೆ ಬರ್ತಾ ಇದ್ದಾನೆ? ಹಲೋ ಮ್ಯಾಮ್, ನಿಮ್ಮದು ಅದೊಂದು ಪ್ಯಾಕೇಜ್ ಇತ್ತಲ್ಲ ಮ್ಯಾಮ್, ಅದು ಆ್ಯಪಲ್ಲಿ ಏನೋ ಬಗ್ ಬಂದು ಡೆಲಿವರಿ ಕ್ಯಾನ್ಸಲ್ ಆಗಿದೆ. ನಾಳೆ ತಂದು ಕೊಡ್ತೇನೆ ಮ್ಯಾಮ್. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬನ್ನಿ, ಒಳಗೆ ಬನ್ನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕುಡಿಯೋಕ್ಕೆ ನೀರು? ಇಲ್ಲ, ಇಲ್ಲ ಅಂಕಲ್. ಇಲ್ಲ ಪರವಾಗಿಲ್ಲ, ತರ್ತೇನೆ. ಓ, ಅದು ಹಳೇದು. ಈಗ ರಿಟೈರ್ಡ್ ಆಗಿ ಮನೇಲಿದ್ದಾನೆ. ಯಾರನ್ನು ನೋಡ್ತಾ ಇದ್ದೀರಾ? ಇಲ್ಲ ಅಂಕಲ್, ಹೀಗೆ ಸುಮ್ಮನೆ. ಮತ್ತೆ ಹೆಸರೆಂತ ನಿಂದು? ವಿಕ್ರಮ್ ಅಂತ. ಹಾಂ ವಿಕ್ರಮ್, ಏನು ಇಚ್ಛೆ ಬಂದಿದ್ದು? ಏನಾದರೂ ಕೆಲಸ ಇತ್ತಾ? ಹಾಗೇನಿಲ್ಲ ಅಂಕಲ್. ಅಂಕಲ್, ಒಂದು ಕೇಳ್ಬೋದಾ? ಆ ಫೋಟೋದಲ್ಲಿ ಅದು ನನ್ನ ಹೆಂಡತಿ ಮತ್ತು ಮಗಳು. ಹಾಂ ಅಂಕಲ್, ನಾನು ನಿಮ್ಮನ್ನು ಚಿಕ್ಕಂದಿನಿಂದ ನೋಡ್ತಿದ್ದೇನೆ. ಅಂದರೆ ನೀವು ಪ್ರತಿ ವರ್ಷ 2 ಗೂಡುದೀಪ ಇಟ್ಕೊಂಡು ಆ ನದಿ ಹತ್ರ ಹೋಗ್ತೀರಲ್ಲ, ಅದು ಯಾಕೆ ಅಂತ ಕೇಳ್ಬೋದು ಅಂಕಲ್? ಇದನ್ನು ಕೇಳಲಿಕ್ಕೆ ಇಲ್ಲಿ ತನಕ ಬಂದ್ಯಾ? ಅಲ್ಲ ಅಂಕಲ್, ಹಾಗಲ್ಲ, ಅದು ಪರವಾಗಿಲ್ಲಪ್ಪ, ಸುಮ್ಮನೆ ಹೇಳಿದ್ದು ನಾನು, ಬೇಜಾರು ಮಾಡಬೇಡ ಆಯಿತಾ? ಇವರ ಬಗ್ಗೆ ಕೇಳಿದ್ಯಲ್ಲ, ನಾನು, ನನ್ನ ಹೆಂಡತಿ ಮತ್ತು ನನ್ನ ಪುಟ್ಟ ಮಗಳು ಖುಷಿಯಾಗಿದ್ವಿ. ಮನೆ ತುಂಬ ಅವಳು ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಓಡಾಡ್ತಾ ಇದ್ಲು. ಗೆಜ್ಜೆಯ ಸದ್ದು ಮಾಡ್ತಾ ತುಂಟಾಟ ಆಡ್ತಾ ಖುಷಿಯಾಗಿದ್ಲು. ಪ್ರತಿ ದೀಪಾವಳಿಗೆ ಸಹ ಅದೇ ನದಿ ಹತ್ರ ಹೋಗಿ ಪಟಾಕಿ ಬಿಡ್ತಾ ಇದ್ವಿ. ಯಾರ್ದಾದ್ರೂ ದೃಷ್ಟಿ ಬಿತ್ತ? ಅಲ್ಲ, ಅವರ ಪ್ರೀತಿಯಿಂದಾಗಿ ನಾನು ತುಂಬ ಸ್ವಾರ್ಥಿ ಆದ್ನ? ಅಲ್ಲ, ಆ ದೇವರಿಗೆ ನಮ್ಮ ಖುಷಿ ನೋಡಿ ಹೊಟ್ಟೆ ಉರಿ ಆಯ್ತಾ ಗೊತ್ತಿಲ್ಲ. ಒಟ್ಟಾರೆ ಅವನು ನನ್ನಿಂದ ಅವರಿಬ್ಬರನ್ನ ಕಿತ್ಕೊಂಡ. ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತ ಅಂತ ಒಬ್ಬನೇ ಬದುಕು ಪಾಪಿ ಅಂತ ಹೇಳಿ ನನ್ನ ಬಿಟ್ಟ. ಯಾವ ಕಳ್ಳನ ಕೇಸ್ ಗೆಲ್ಲಿಸಿ ಪಾಪಿ ಆದ್ನೋ ಗೊತ್ತಿಲ್ಲ. ಹಾಗೆ ನಾನು ಪ್ರತಿ ವರ್ಷ ಅದೇ ನದಿ ಹತ್ರ ಹೋಗಿ ಅವರ ಆ ನಗು, ಆ ಖುಷಿಯನ್ನು ಆ ಬೆಳಕಲ್ಲಿ ನೋಡಿ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತಾ ಇರ್ತೇನೆ ಅಷ್ಟೆ. ಅವರ ನೆನಪು, ಮುಗ್ಧ ಮನಸ್ಸು, ಆ ನಗು ಯಾವತ್ತಿಗೆ ಸಹ ಬೆಳಗ್ತಾ ಇರಬೇಕು, ನಕ್ಷತ್ರದ ಹಾಗೆ ಮಿನುಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ.
ಸಾರಿ ಅಂಕಲ್, ನಂಗೆ ಗೊತ್ತಿರಲಿಲ್ಲ. ನೀವು ಬೇಜಾರು ಮಾಡಬೇಡಿ. ಇಲ್ಲಪ್ಪ, ಹಾಗೆಂತೆಲ್ಲ. ಮತ್ತೆ ಎಂತ ಮಾಡ್ಕೊಂಡಿದ್ದಿ ಈಗ? ನಾನದು ಅಂಕಲ್ ಆನ್ಲೈನ್ ಡೆಲಿವರಿ ಮಾಡ್ತಿದ್ದೇನೆ. ಹಾಂ, ಈಗೆಲ್ಲ ಅದರಲ್ಲೇ ಅಲ್ಲ ತರಿಸೋದು. ಹೇಗೆ, ಸಂಬಳ ಎಲ್ಲ ಕೊಡ್ತಾರಾ? ಹಾಂ, ಕೊಡ್ತಾರೆ ಅಂಕಲ್. ಅಂದರೆ ಎಷ್ಟು ಪಾರ್ಸೆಲ್ ಬರ್ತದೆ ಅದರ ಮೇಲೆ ಇರ್ತದೆ. ದಿನಕ್ಕೆ ಎಷ್ಟು ಬರ್ತದೆ. ಹಾಂ ಆಯ್ತು ಅಂಕಲ್, ನಾನಿನ್ನು ಬರ್ತೇನೆ. ನಿಲ್ಲಪ್ಪ, ಊಟ ಮಾಡಿ ಹೋಗು. ಪರವಾಗಿಲ್ಲ ಅಂಕಲ್, ಹೊತ್ತಾಯ್ತಲ್ಲ, ಬರ್ತೇನೆ. ಹೋಗುವಾಗ ಜಾಗ್ರತೆ, ಇಲ್ಲಿ ಮಾರ್ಗದಲ್ಲಿ ಲೈಟ್ ಎಲ್ಲ ಇಲ್ಲ. ಅಲ್ಲ, ಊಟ ಮಾಡಿ ಹೋಗ್ಬೋದಿತ್ತು. ಇಲ್ಲ ಅಂಕಲ್, ಹೊತ್ತಾಯ್ತಲ್ಲ, ಹೊರಡ್ತೇನೆ. ನೆಕ್ಸ್ಟ್ ಟೈಮ್ ಬರುವಾಗ ಊಟ ಮಾಡಿ ಹೋಗ್ತೇನೆ. ಮುಂದಿನ ಸಲ ಬರುವಾಗ ದೀಪ ಉರಿತಾ ಇರ್ತದ ಅಥವಾ ಆರಿ ಹೋಗ್ತದ ಗೊತ್ತಿಲ್ಲ. ಅಣ್ಣ ಅಣ್ಣ, ಇಲ್ಲಿ ರಘುರಾಮ್ ಅಂತ ಇದ್ರಲ್ಲ, ಅವರು ಹೊರಗೆ ಹೋಗಿದ್ದಾರಾ? ಅಂದರೆ ಕಾಣಿಸ್ಲಿಲ್ಲ. ನೀವು ಅಲ್ಲ, ಅವರು ನನಗೆ ಹೀಗೇನೆ ಪರಿಚಯ. ಹೌದಾ? ಅವ್ರ ಮನೆ ತೀರೋದ್ರಲ್ಲ? ಹೌದಾ? ಯಾವಾಗ? ಅಂದರೆ ಎಂತಾಯ್ತು ಅವರಿಗೆ? 1-2 ತಿಂಗಳಾಯ್ತಾ ಅಂತ. ನಾನು ಊರಲ್ಲಿ ಇರಲಿಲ್ಲ, ಎಂತಾಯ್ತಂತ ನನಗೆ ಸಹ ಗೊತ್ತಿಲ್ಲ. ನಾನು ಬರುವಾಗ ಇಲ್ಲೆಲ್ಲ ಜನ ಸೇರಿದ್ರು, ಮತ್ತು ಅಂತ್ಯ ಸಂಸ್ಕಾರ ಎಲ್ಲ ಆಯಿತು. ಮತ್ತು ಅವ್ರಿಗೋಸ್ಕರ ಅಳ್ಲಿಕ್ಕೆ ಯಾರಿಲ್ಲಲ್ಲ. ಆಯ್ತು, ಹಾಗಾದರೆ ನಾನಿನ್ನು ಬರ್ತೇನೆ. ತುಂಬ ಥ್ಯಾಂಕ್ಸ್. ಒಂದು ನಿಮಿಷ, ನೀರು ಕುಡ್ದು ಹೋಗಿ. ಇಲ್ಲ, ಪರವಾಗಿಲ್ಲ, ನಾನಿನ್ನು ಬರ್ತೇನೆ. ತುಂಬ ಥ್ಯಾಂಕ್ಸ್. ಮುಂದಿನ ಸಲ ಬರುವಾಗ ದೀಪ ಉರಿತಾ ಇರ್ತದ ಅಥವಾ ಆರಿ ಹೋಗ್ತದ ಗೊತ್ತಿಲ್ಲ. ಅಣ್ಣ ಎಂತಾಯ್ತು? ಅಣ್ಣ ಅಣ್ಣ ಎಂತಾಯ್ತು? ಅಣ್ಣ ಎಂತಾಯ್ತು? ಅಣ್ಣ ಬಾಗಿಲಿಗೆ